ಇವತ್ತಿನ ವಿಡಿಯೋದಲ್ಲಿ ಈ ಆಷಾಢ ಮಾಸದಲ್ಲಿ ಹೆಣ್ಣು ದೇವತೆಗಳಿಗೆ ಅಂದರೆ ಶಕ್ತಿ ದೇವತೆಗಳಿಗೆ ಮಡ್ಲಕ್ಕಿ ಕೊಡೋದ್ರಿಂದ ನಾವು ಅಂದ್ಕೊಂಡಿರುವಂಥ ಏನೇ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಆಗುತ್ತೆ. ಆಷಾಢ ಮಾಸದಲ್ಲಿ ಹೆಣ್ಣು ದೇವತೆಗಳಿಗೆ ಶಕ್ತಿ ತುಂಬಾ ಇರುತ್ತೆ. ಹಂಗಾಗಿ ನೀವೇನೇ ಕೇಳ್ಕೊಂಡ್ರು ಕೂಡ ಅದು ಅಮ್ಮನವರು ಈಡೇರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರನೇ ಆಷಾಢ ಮಾಸದಲ್ಲಿ ದೇವಿಗೆ ಮಡ್ಲಕ್ಕಿನ ಕೊಡೋದ್ರಿಂದ ನಮ್ಮೆಲ್ಲ ಕೆಲಸ ಕೂಡ ನಿರ್ವಿಘ್ನವಾಗಿ ಆಗುತ್ತೆ. ಅದಕ್ಕೋಸ್ಕರನೇ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ಯಾವ ರೀತಿ ಮನೆಯಲ್ಲಿ ಮಡ್ಲಕ್ಕಿ ಕಟ್ಟಬೇಕು, ಮಡ್ಲಕ್ಕಿ ಗಂಟನ್ನ ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಮಡ್ಲಕ್ಕಿ ಕೊಡಬೇಕು ದೇವಸ್ಥಾನಕ್ಕೆ ಅಂತ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಈ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಸಂಕಲ್ಪವನ್ನ ಮಾಡ್ಕೋಬೇಕು. ಇಂಥ ದಿವಸ ನಾನು ಮಡ್ಲಕ್ಕಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ, ನಾನು ಅಂದ್ಕೊಂಡಿರುವಂಥ ಕೆಲಸ ನೆರವೇರಬೇಕು ಅಂತ ನೀವು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಮಡ್ಲಕ್ಕಿಯನ್ನು ನೀವು ಪ್ಯಾಕ್ ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕು. ಇದನ್ನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ಅಥವಾ ನಾವು ಮನೆಯಲ್ಲಿ ವ್ರತ ಪೂಜೆ ನಾವೇನಾದರೂ ಮಾಡಬೇಕಾದ್ರೂ ಅಷ್ಟೇ, ನಾವು ಕೂಡ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ರೆಡಿ ಆಗಬೇಕು ಅಂತ. ಹಾಗಂತ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆ ರೀತಿ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಯಾವ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನೀವು ಒಂದು ಒಳ್ಳೆ ಕಾಟನ್ ಸೀರೆನ ಉಟ್ಕೊಳ್ಳಿ ಅಥವಾ ಒಂದು ಬಾರ್ಡರ್ ಸೀರೆ ಆದರೂ ಪರವಾಗಿಲ್ಲ ಉಟ್ಕೊಳ್ಳಿ. ಹೀಗೆ ಗಾಜಿನ ಬಳೆಗಳನ್ನು ಹಾಕೊಳ್ಳಿ, ಇದಂತೂ ತುಂಬಾ ಒಳ್ಳೆಯದು. ಹಾಗೆ ಹಣೆ ಹತ್ರ ಕುಂಕುಮವನ್ನು ಇಡಿ. ಕೆಲವರೆಲ್ಲ ಹಣೆ ಹತ್ರ ಅರಶಿನ ಫಸ್ಟು ಹಚ್ಕೊಂಡ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಕುಂಕುಮ ಇಡ್ತಾರೆ. ಮತ್ತು ಕಿವಿ ಹತ್ರನೂ ಕೂಡ ಅರಶಿನ ಹಚ್ಕೊಳ್ಳೋಂಥದ್ದು. ಕಣ್ಣಿಗೆ ಕಣ್ಕಪ್ಪನ್ನು ಇಡಿ, ಇದಂತೂ ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿ ಕಾಣ್ತೀರಾ. ಇನ್ನು ತಲೆ ಬಾಚ್ಕೊಂಡು ಕೂದಲನ್ನ ಎಣ್ಕೊಂಡ್ಬಿಟ್ಟು ಹೂನ ಮುಡ್ಕೊಳ್ಳಿ. ಈ ರೀತಿ ನೀವು ಅಚ್ಚುಕಟ್ಟಾಗಿ ನಿಮ್ಮ ಮುಖದಲ್ಲೂ ಕೂಡ ಒಂದು ಲಕ್ಷ್ಮಿ ಕಳೆ ಇರಬೇಕು, ಆ ರೀತಿ ರೆಡಿಯಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ನಾವು ಕೂಡ ಮಂಗಳ ದ್ರವ್ಯಗಳನ್ನು ಉಪಯೋಗಿಸ್ಕೋಬೇಕು. ನಾವು ನಮ್ಮ ಕಷ್ಟ ಪರಿಹಾರಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಲ್ವಾ, ನಾವು ಹೆಂಗೆಂಗೋ ಹೋದ್ರೆ ಏನು ಅಂತ ನೀವು ಕೇಳ್ಬೋದು. ರೀತಿಯಾಗಿ ಹೋಗೋದ್ರಿಂದ ನಮಗೆ ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಇಂಥ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಬೇಗ ನಿಮಗೆ ಫಲ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೆಂಗೆಂಗೋ ಹೋಗೋದಿಕ್ಕೆ ಹೋಗ್ಬೇಡಿ. ದೇವರು ನಮಗೆ ತಕ್ಕ ಮಟ್ಟಿಗೆ ಆದ್ರೂ ನಮಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅಲ್ವಾ, ಅದು ನಾವು ಕೂಡ ಉಪಯೋಗಿಸ್ಕೋಬೇಕು. ಅಮ್ಮನವ್ರನ್ನ ನೋಡೋದಿಕ್ಕಂತ ಹೋಗ್ತಾ ಇರೋದು, ನಮ್ಮ ಮುಖದಲ್ಲೂ ಒಂದು ಲಕ್ಷ್ಮಿ ಕಳೆ ಅನ್ನೋದು ಇರಬೇಕು ಅಲ್ವಾ. ಅದಕ್ಕೋಸ್ಕರ ಇವಾಗ ಫಂಕ್ಷನ್ಸು ಆ ಥರ ಎಲ್ಲ ಹೋದಾಗ ನಾವು ಹೇಗೇಗೋ ಹೋಗ್ತೀವಾ, ಇಲ್ಲ ಅಲ್ವಾ. ಅದೇ ಥರನೇ ನಾವು ದೇವಸ್ಥಾನಕ್ಕೆ ಕೂಡ ಒಂದು ಪವಿತ್ರವಾದ ಜಾಗ, ಅಲ್ಲಿಗೆ ಹೋಗ್ತಾ ಇರೋದು ಅಂದಾಗ ನಾವು ನೀಟಾಗಿ ಚೆನ್ನಾಗಿ ಹೋಗ್ಬೇಕು. ಕಾಟನ್ ಸೀರೆ ಆದರೂ ಪರವಾಗಿಲ್ಲ ಅಥವಾ ಬಾರ್ಡರ್ ಸೀರೆ ಆದರೂ ಪರವಾಗಿಲ್ಲ, ನೀವು ಉಟ್ಕೊಂಡು ಹೋಗಬೇಕು. ಈ ರೀತಿ ನೀವು ದೇವಸ್ಥಾನಕ್ಕೆ ಹೋದಾಗ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಬನ್ನಿ. ಮಡ್ಲಕ್ಕಿಗೆ ಯಾವೆಲ್ಲ ಸಾಮಾನುಗಳನ್ನ ತಗೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಮಡ್ಲಕ್ಕಿಗೆ ಮುಖ್ಯವಾಗಿ ಅಕ್ಕಿ ಬೇಕು. 3 ಇಡಿ ಅಥವಾ 5 ಇಡಿ ಅಕ್ಕಿನ ಒಂದು ತಟ್ಟೆಗೆ ಹಾಕೋಬೇಕು, ಅಥವಾ 3 ಬೊಕ್ಸೆ ಅಥವಾ 5 ಬೊಕ್ಸೆ ಅಷ್ಟು ಅಕ್ಕಿಯನ್ನು ಹಾಕೋಬೇಕು, ಅಥವಾ 3 ಲೋಟದಷ್ಟು ಅಥವಾ 5 ಲೋಟದಷ್ಟು ನೀವು ಈ ರೀತಿ ನೀವು ತಗೋಬಹುದು. ಇದನ್ನ ಕವರ್ನಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗಿ, ಇಲ್ಲ 1 kg ಅಕ್ಕಿ ಆ ಥರನೂ ಕೂಡ ನೀವು ತಗೊಂಡೋಗಿ ಕೊಡ್ಬೋದು. ಆಮೇಲೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ತಟ್ಟೆ ಕೂಡ ಸಿಗುತ್ತೆ. ನೀವು ಪುರೋಹಿತರನ್ನ ಕೇಳಿದ್ರೆ ಅವರು ತಟ್ಟೆ ಕೊಡ್ತಾರೆ. ಅವಾಗ ನೀವು ಅಕ್ಕಿನ ತಗೊಂಡೋಗಿರ್ತಾರಲ್ಲ, ಆ ಅಕ್ಕಿನ ಓಪನ್ ಮಾಡಿಬಿಟ್ಟು, ಅಂದರೆ ಪ್ಯಾಕೆಟ್ ಮಾಡಿರುವಂಥ ಅಕ್ಕಿನ ಓಪನ್ ಮಾಡಿಬಿಟ್ಟು ಆ ತಟ್ಟೆಗೆ ಅಕ್ಕಿ ಹಾಕ್ಬಿಟ್ಟು ಹರಡಬೇಕು. ಅಂದರೆ ಅಕ್ಕಿನ ಸಮ ಮಾಡ್ಕೊಳ್ಳಿ ಅಂತ ಅರ್ಥ. ಆಮೇಲೆ ಅದ್ರ ಮೇಲೆ ಎಲೆ ಅಡಿಕೆ, ಆದಷ್ಟು ಬಟ್ಲಡಿಕೆನ ಇಡಿ, ತುಂಬ ಅಂದರೆ ತುಂಬಾ ಶ್ರೇಷ್ಠವಾದದ್ದು. ಆಮೇಲೆ ದಕ್ಷಿಣೆ ಇಡಿ, 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ, ಈ ರೀತಿ ದಕ್ಷಿಣೆಯನ್ನು ಇಡಬೇಕು. ನಂತರ ಅರಿಶಿಣದ ಕೊಂಬು ಅದನ್ನು 1 ಇಡಬೇಕು. ನಂತರ ಬಾಗಿಣದ ಸಾಮಾನು ಅಂತ ಸಿಗುತ್ತೆ, ಅಂದರೆ ಬಿಚ್ಚಾಲೆ ಪ್ಯಾಕೆಟ್ ಅಂತಲೂ ಕೂಡ ಕರೀತಾರೆ, ಅದನ್ನು ಇಡಬೇಕು. ಇದರಲ್ಲಿ ಎಲ್ಲ ಅಲಂಕಾರಿಕ ಸಾಮಾನುಗಳಿರುತ್ತೆ. ಬಾಚಣಿಗೆ, ಕಣ್ಕಪ್ಪು, ಕನ್ನಡಿ ಮತ್ತು ಅರಿಶಿನ, ಕುಂಕುಮ ಇರುತ್ತೆ. ಈ ರೀತಿ ಇರುವ ಒಂದು ಪ್ಯಾಕೆಟ್ ಇಡಬೇಕು. ಆ ನಂತರ ಹಣ್ಣುಗಳನ್ನು ಇಡಬೇಕಾಗುತ್ತೆ. ಬಾಳೆಹಣ್ಣು ಇಡ್ಬೋದು. ಇದನ್ನು 1 ಡಜನ್ ಇರುವಂಥ ಬಾಳೆಹಣ್ಣು ಚಿಪ್ಪು ಸಿಗುತ್ತಲ್ವಾ, ಅದನ್ನು ಇಡಬೇಕಾಗುತ್ತೆ. ಆಮೇಲೆ ಒಂದು ತೆಂಗಿನಕಾಯಿನ ಇಡಬೇಕು. ನಂತರ ವಸ್ತ್ರ, ಸೀರೆ ಕೊಡೋರು ಸೀರೆ ಕೊಡ್ಬೋದು, ಅಥವಾ ಬರೀ ಬ್ಲೌಸ್ ಪೀಸ್ ಕೊಡ್ತೀರಾ ಅಂತ ಅಂದರೆ ಬರೀ ಬ್ಲೌಸ್ ಪೀಸು ಕೂಡ ಕೊಡ್ಬೋದು. ಆಮೇಲೆ 1 ಡಜನ್ ಬಳೆ ಬೇಕು. ಹಸಿರು, ಕೆಂಪು, ಹಳದಿ ಈ ಥರ ಬಣ್ಣದ್ದು ನೀವು ಸೀರೆ ಆಗಿರ್ಬೋದು ಅಥವಾ ಬ್ಲೌಸ್ ಪೀಸೇ ಆಗಿರ್ಬೋದು ಅಥವಾ ಗಾಜಿನ ಬಳೆನೇ ಆಗಿರ್ಬೋದು, ಈ ಬಣ್ಣದಲ್ಲಿ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ ಒಂದೇ ಒಂದು ಅಚ್ಚು ಬೆಲ್ಲ ಇಡಬೇಕು. ಕೊಬ್ಬರಿನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಆ ಹೋಳು ಏನಿರುತ್ತೆ ಅದರಲ್ಲಿ ಒಂದೇ ಒಂದನ್ನು ಮಾತ್ರ ಇಡಬೇಕು. ಅದರೊಳಗಡೆ ಯಾವುದೇ ಕಾರಣಕ್ಕೂ ಖಾಲಿ ಬಿಡಬಾರ್ದು.
ಇದರಲ್ಲಿ ಹುರ್ಗಡ್ಲೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಬೋದು. ಕೊಬ್ಬರಿ ಬೆಲ್ಲನ ಒಂದೇ ಒಂದು ಇಡಬೇಕಾಗುತ್ತೆ. ಅರಿಶಿನ, ಕುಂಕುಮ, ಮಲ್ಲಿಗೆ ಹೂವು ತಪ್ಪದೇ ಇಡಬೇಕು. ಇದಿಷ್ಟು ಮುಖ್ಯವಾಗಿ ನಾವು ಮಡ್ಲಕ್ಕಿ ಸಾಮಾನಲ್ಲಿ ಇಡಬೇಕಾದಂಥ ವಸ್ತುಗಳು. ಇನ್ನು ನೀವು ಮನೆಯಿಂದಲೇ ತಟ್ಟೆ ತೊಗೊಂಡು ಹೋಗ್ತೀರಾ ಅಂತ ಅಂದರೆ ತೊಗೊಂಡು ಹೋಗ್ಬೋದು. ನೀವೆಲ್ಲ ಈ ಥರ ಮಡ್ಲಕ್ಕಿ ದೇವಿಗೆ ಅರ್ಪಿಸಿದಾದ್ಮೇಲೆ, ಪೂಜೆ ಮಾಡಿಸಿದಾದ್ಮೇಲೆ ಖಾಲಿ ತಟ್ಟೆನ ತೊಗೋಬೇಡಿ. ಸ್ವಲ್ಪ ನೀವೇನು ಅಕ್ಕಿನ ತೊಗೊಂಡೋಗಿರ್ತೀರಲ್ವ ದೇವಿಗೆ ಅಂತ, ಅದರಲ್ಲಿ ಸ್ವಲ್ಪ ಅಕ್ಕಿನ ಆ ತಟ್ಟೆಗೆ ಹಾಕಿಸ್ಕೊಳ್ಳಿ. ಇದನ್ನು ಕೆಲವರು ಪುರೋಹಿತರು ಅವರೇ ಹಾಕ್ಕೊಡ್ತಾರೆ. ಕೆಲವರು ಪುರೋಹಿತರು ಅಕ್ಕಿ ಸ್ವಲ್ಪ ಹಾಕ್ಕೊಡ್ತಾರೆ. ಮತ್ತು ದೇವಿದು ಕುಂಕುಮಾರ್ಚನೆ ಮಾಡಿದರೆ ಒಂದು ಎಲೆನಲ್ಲಿ ಸ್ವಲ್ಪ ಕುಂಕುಮನೂ ಕೊಡ್ತಾರೆ, ಮತ್ತು ಸ್ವಲ್ಪ ಹೂವನ್ನು ಕೊಡ್ತಾರೆ. ಈ ರೀತಿ ಕೆಲವರು ಕೊಡ್ತಾರೆ. ಈ ರೀತಿ ನೀವು ಮನೆಗೆ ಬರ್ಬೇಕಾದ್ರೆ ತೊಗೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ಖಾಲಿ ತಟ್ಟೆನ ಮನೆಗೆ ತರಬೇಡಿ. ನೀವು ಮನೆಗೆ ಬಂದ ಮೇಲೆ ಈ ಅಕ್ಕಿನ ಏನು ಮಾಡಬೇಕು ಅಂದರೆ ಒಂದು ಚಿಕ್ಕ ಕವರ್ನಲ್ಲಿ ಹಾಕಿಡಿ, ಅಥವಾ ಒಂದು ಬಟ್ಟೆನಲ್ಲಾದರೂ ಪರವಾಗಿಲ್ಲ ಗಂಟು ಕಟ್ಟಿ. ಇದನ್ನು ನೀವು ಏನು ಬಳಸುವಂಥ ಅಕ್ಕಿ ಡಬ್ಬ ಇರುತ್ತಲ್ವ ಅದರೊಳಗಡೆ ಇದನ್ನು ಇಡಬೇಕು. ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಅನ್ನದ ಕೊರತೆ ಅನ್ನೋದು ಬರೋದೇ ಇಲ್ಲ. ನೀವು ಆಷಾಢ ಮಾಸ ಅಥವಾ ಶ್ರಾವಣ ಮಾಸದಲ್ಲಿ ಅಥವಾ ನವರಾತ್ರಿ ಟೈಮ್ನಲ್ಲೂ ಕೂಡ ನೀವು ಮಡ್ಲಕ್ಕಿಯನ್ನು ದೇವಿಗೆ ಕೊಡ್ಬೋದು. ಯಾವುದಾದ್ರೂ ಒಂದು ವಾರ ಕೊಟ್ಟು ಸಾಕು. ಶುಕ್ರವಾರ ಆದರೂ ಪರವಾಗಿಲ್ಲ ಅಥವಾ ಮಂಗಳವಾರ ಆದರೂ ಪರವಾಗಿಲ್ಲ. ಈ 2 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನೀವು ದೇವಿಗೆ ಈ ರೀತಿ ನೀವು ಮಡ್ಲಕ್ಕಿನ ಕೊಡ್ಬೋದು ಮತ್ತು ಪೂಜೆ ಮಾಡಿಸ್ಬೋದು. ಈ ರೀತಿ ಮಡ್ಲಕ್ಕಿ ಕೊಟ್ಟರೆ ನೀವು ಅಂದ್ಕೊಂಡಿರುವಂಥ ಕೆಲಸ ತುಂಬ ಬೇಗ ಆಗುತ್ತೆ. ಇದಿಷ್ಟು ಮಡ್ಲಕ್ಕಿ ಕೊಡುವಂಥ ವಿಧಾನ. ಇನ್ನೊಂದು ರೀತಿನಲ್ಲೂ ಕೂಡ ಮಡ್ಲಕ್ಕಿ ಕೊಡ್ಬೋದು. ದೇವಿಗೆ ಬ್ಲೌಸ್ ಪೀಸ್ ಕೊಡ್ತೀರಾ ಅಂತ ಅಂದರೆ ಆವಾಗ ಬ್ಲೌಸ್ ಪೀಸ್ನ ನೀವು ಓಪನ್ ಮಾಡಿಬಿಟ್ಟು, ಅಂದರೆ ಮನೆಯಲ್ಲಿ ಅದನ್ನು ಆಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಚೂರು ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ಹೂನ ಇಟ್ಬಿಟ್ಟು ಮೊದಲು ನೀವು 2 ಊದ್ಗಡ್ಡಿ ತೊಗೊಂಡ್ಬಿಟ್ಟು ಅದಕ್ಕೆ ಪೂಜೆ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಅದನ್ನು ಯಾವ ದೇವ್ರಿಗೋಸ್ಕರ ಇದನ್ನು ಕೊಡ್ತಾ ಇದ್ದೀರೋ ಆ ದೇವಿನ ನೆನೆಸ್ಕೊಂಡ್ಬಿಟ್ಟು ನೀವು ಅದಕ್ಕೆ ಆ ಮಡ್ಲಕ್ಕಿ ಕಟ್ಟುವಂಥ ಬ್ಲೌಸ್ ಪೀಸ್ ಏನಿರುತ್ತೆ ಅದಕ್ಕೆ ನೀವು ಪೂಜೆ ಮಾಡ್ಕೋಬೇಕು. ಈ ರೀತಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಏನಾಗಬೇಕೋ ಅದನ್ನು ಕೇಳ್ಕೊಳ್ಳಿ. ಆಮೇಲೆ ಯಾವ ದೇವಿಗೆ ಕೊಡ್ತಾ ಇದ್ದೀರೋ ಆ ದೇವಿನ ಸ್ಮರಣೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ಗೆ ಆನಂತರ ಆ ಬ್ಲೌಸ್ ಪೀಸ್ ಮಧ್ಯಕ್ಕೆ 3 ಬೊಕ್ಸೆಯಷ್ಟು ಅಕ್ಕಿ ಹಾಕೊಳ್ಳಿ. ಅದನ್ನು ಹರಡ್ಕೋಬೇಕು. ಆಮೇಲೆ ಎಲೆ ಅಡಿಕೆ, ಬಟ್ಲಡಿಕೆ 2 ಅಥವಾ 5 ಇಡ್ಬೋದು. ಇವಾಗ ಏನು ನಾನು ತಟ್ಟೆ ಜೋಡಿಸೋದಕ್ಕೆ ಹೇಳಿದ್ನೋ ಅದೆಲ್ಲನೂ ಕೂಡ ಈ ಒಂದು ಬ್ಲೌಸ್ ಪೀಸ್ನಲ್ಲಿ ಇಡ್ಬೋದು. ನೀವೇನು ತಟ್ಟೆನಲ್ಲಿ ಜೋಡಿಸಿಟ್ಕೊಂಡಿರ್ತೀರೋ ಅದನ್ನೆಲ್ಲನೂ ಕೂಡ ಈ ರೀತಿ ನೀವು ಈ ಬ್ಲೌಸ್ ಪೀಸ್ ಒಳಗಡೆ ಇಡಬೇಕು. ಆಮೇಲೆ ಮಡ್ಲಕ್ಕಿನ ಕಟ್ಟಬೇಕು. ಅಂದರೆ ಬ್ಲೌಸ್ ಪೀಸ್ ತುದಿ ಇರುತ್ತಲ್ಲ, ಎಡಗಡೆದು ಮತ್ತು ಬಲಗಡೆದು, ಆ ಥರ ತುದಿ ನೋಡ್ಕೊಂಬಿಟ್ಟು ಗಂಟನ್ನು ಕಟ್ಟಿ 3 ಗಂಟನ್ನು ಕಟ್ಟಬೇಕು. ಈ ಗಂಟನ್ನು ಕಟ್ಟಬೇಕಾದ್ರೂ ಅಷ್ಟೇ ಮನಸ್ಸಿನಲ್ಲಿ ಏನು ಕೆಲಸ ಆಗಬೇಕು ಅದನ್ನು ನೆನೆಸ್ಕೊಂಡು ಆ ದೇವಿನ ಸ್ಮರಣೆ ಮಾಡ್ಕೊಳ್ತಾ 3 ಗಂಟನ್ನು ಹಾಕಬೇಕು. ಆದಷ್ಟು ಚಿಕ್ಕದಾಗಿ ಗಂಟನ್ನು ಹಾಕಬೇಕು. ಆಮೇಲೆ ಆ ಗಂಟಿನ ಮೇಲೆ ಮತ್ತೆ ಒಂಚೂರು ಅರಿಶಿನ ಕುಂಕುಮ ಒಂದೇ ಒಂದು ಹೂನ ಇಟ್ಬಿಟ್ಟು ಪೂಜೆ ಮಾಡಿ. ಈ ಥರ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ಅದನ್ನು ನೀವು ಆ ದೇವಿನ ನೆನೆಸ್ಕೊಂಡ್ಬಿಟ್ಟು ನೀವು ಕಣ್ಣಿಗೆ ಒತ್ಕೊಳ್ಳಿ. ಅದನ್ನು ಮುಟ್ಬಿಟ್ಟು ನೀವು ನಮಸ್ಕಾರ ಮಾಡ್ಕೊಳ್ಳಿ ಅಂತ. ಸೀರೆನೇ ಸಪ್ರೇಟು, ಬ್ಲೌಸ್ ಪೀಸೇ ಸಪ್ರೇಟು ಅಂತ ಕೊಡೋರು ಕೂಡ ಈ ರೀತಿ ಮಾಡ್ಕೋಬೋದು. ಅಥವಾ ಬರೀ ನಾವು ಬ್ಲೌಸ್ ಪೀಸ್ ಕೊಡ್ತೀವಿ ಅನ್ನೋರು ಕೂಡ ಈ ರೀತಿ ಮಾಡ್ಕೋಬೋದು. ಇನ್ನು ದೇವಸ್ಥಾನಕ್ಕೆ ಈ ಮಡ್ಲಕ್ಕಿ ಗಂಟನ್ನು ತೊಗೊಂಡೋಗ್ಬೇಕಾದ್ರೂ ಕೂಡ ಆದಷ್ಟು ನೀವು ಬರೀ ಕಾಲಲ್ಲೇ ಹೋದರೆ ಒಳ್ಳೆಯದು ಅಂತ ಹೇಳ್ತೀನಿ. ನಿಮ್ಮ ಮನೆ ಹತ್ರ ಏನಾದರೂ ದೇವಿ ದೇವಸ್ಥಾನ ಇತ್ತು ಅಂದರೆ ಆದಷ್ಟು ನೀವು ಚಪ್ಪಲಿಗಳನ್ನು ಹಾಕೊಳ್ದೇನೆ ಬರೀ ಕಾಲಲ್ಲೇ ಹೋಗಿ. ತುಂಬ ಅಂದ್ರೆ ತುಂಬ ಒಳ್ಳೆಯದು. ಇನ್ನು ಮನೆಯಿಂದ ಮಡ್ಲಕ್ಕಿ ಗಂಟನ್ನು ತೊಗೊಂಡು ಹೋಗ್ಬೇಕಾದ್ರೂ ಅಷ್ಟೇ, ಅಂದರೆ ನೀವು ಹೊಸಲು ದಾಟ್ಬಿಟ್ಟು ಮಡ್ಲಕ್ಕಿ ಗಂಟನ್ನು ತೊಗೊಂಡು ಹೊರಗಡೆ ಬರ್ತೀರಾ ಅಂದ್ಕೊಳ್ಳಿ. ಆವಾಗ ಮತ್ತೆ ಏನೋ ನೆನಪಾಯಿತು, ಏನೋ ಮರ್ತೋದ್ವಿ ಅಂತ ಅಂದ್ಬಿಟ್ಟು ಮತ್ತೆ ಒಳಗಡೆ ಹೋಗೋದು, ಮತ್ತೆ ಬರೋದು, ಮತ್ತೆ ಒಳಗಡೆ ಹೋಗೋದು, ಮತ್ತೆ ಬರೋದು, ಈ ರೀತಿ ಮಾಡಬೇಡಿ. ನೀವು ಒಂದ್ಸಲ ಹೊಸಲು ದಾಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನೀವು ರೆಡಿಯಾಗಿ ಹೊರಗಡೆ ಬಂದಾದಾಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಇದು ಒಂದು ಶುಭ ಕಾರ್ಯಕ್ಕೆ ಅಂತಲೇ ಅಲ್ವಾ ನಾವು ಹೋಗ್ತಾ ಇರೋದು. ಅದಕ್ಕೋಸ್ಕರ ಇದೇ ಅಂತಲ್ಲ, ನೀವು ಯಾವುದೇ ಶುಭ ಕಾರ್ಯಕ್ಕೆ ನೀವು ಹೋಗ್ಬೇಕಾದ್ರೂ ಅಷ್ಟೇ ಈ ರೀತಿ ಮಾಡಿ. ದೇವಸ್ಥಾನ ಸ್ವಲ್ಪ ದೂರ ಇದೆ, ನಾವು ಗಾಡಿನಲ್ಲಿ ಹೋಗ್ತೀವಿ ಅಂದರೂ ಕೂಡ ನೀವು ಚಪ್ಪಲಿಗಳನ್ನು ಹಾಕೊಳ್ದೆ ಹೋಗಿ ಅಂತಲೇ ಹೇಳ್ತೀನಿ. ಇನ್ನು ಊರಿಂದ ಊರಿಗೆ ದೇವಸ್ಥಾನಕ್ಕೆ ಹೋಗಬೇಕು, ಊರು ಬಿಟ್ಟು ಊರಿಗೆ ಹೋಗಬೇಕು ಅಂತ ಅಂದರೆ ನೀವು ಚಪ್ಪಲಿಗಳನ್ನು ಹಾಕೊಂಡೋಗಿ, ಏನೂ ತಪ್ಪಿಲ್ಲ. ನಾನು ಹೇಳ್ತಾ ಇರೋದು ಮನೆ ಹತ್ರದಲ್ಲೇ ಇದೆ ದೇವಸ್ಥಾನ ಅಂತ ಅಂದರೆ ಆದಷ್ಟು ನೀವು ಚಪ್ಪಲಿಗಳನ್ನು ಹಾಕೊಳ್ದೆ ಹಾಗೆ ನೀವು ಮಡ್ಲಕ್ಕಿ ಸಾಮಾನು ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೊಟ್ಬಿಟ್ಟು ಬನ್ನಿ. ಈ ರೀತಿ ನೀವು ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವಿ ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಟ್ಟು ನೋಡಿ, ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಶೀಘ್ರದಲ್ಲಿ ಆಗುತ್ತೆ. ಇಷ್ಟು ಕೂಡ ಆಷಾಢ ಮಾಸದಲ್ಲಿ ಶಕ್ತಿ ದೇವಿಗೆ ಕೊಡುವಂಥ ಮಡ್ಲಕ್ಕಿ ಗಂಟು. ನಾವು ಅಂದ್ಕೊಂಡಿರುವಂಥ ಕೆಲಸ ಆಗಬೇಕು ಅಂದರೆ ಈ ರೀತಿ ನೀವು ಮಡ್ಲಕ್ಕಿಯನ್ನು ಕೊಡ್ಬೋದು.
ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.